ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮುರಳಿ ಮೋಹನ್ ವಿ, ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಮಟಾ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ BCom ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಸೆಲ್ಫ್ ಬ್ಯಾಲೆನ್ಸಿಂಗ್ ಆ್ಯಂಡ್ ಸೆಕ್ಷನಲ್ ಬ್ಯಾಲೆನ್ಸಿಂಗ್ ಎಂಬತಕ್ಕಂಥ ಚಾಪ್ಟರನ್ನು ಸಿಲೆಬಸ್ ಆಗಿ ಸೆಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಈ ಸೆಲ್ಫ್ ಬ್ಯಾಲೆನ್ಸಿಂಗ್ ಲೆಡ್ಜರ್ ಮತ್ತು ಸೆಕ್ಷನಲ್ ಬ್ಯಾಲೆನ್ಸಿಂಗ್ ಲೆಡ್ಜರನ್ನು ಮಾಡುವಕ್ಕೆ ಪೂರ್ವದಲ್ಲಿ ಯಾವುದೇ ಕಂಪನಿಗಳು ಅಥವಾ ಸಂಸ್ಥೆಗಳು ತಮ್ಮ ವ್ಯವಹಾರದ ಚಟುವಟಿಕೆಗಳನ್ನು ಹೇಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿವಿಧ ರೀತಿಯಾದಂತಹ ಪುಸ್ತಕಗಳಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಈ ಒಂದು ಸೆಷನ್ನಲ್ಲಿ ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯಗಳು ಯಾವುದಂತಂದರೆ ಮೀನಿಂಗ್ ಆಫ್ ಲೆಡ್ಜರ್, ಫೀಚರ್ಸ್ ಆಫ್ ಲೆಡ್ಜರ್, ಆಬ್ಜೆಕ್ಟಿವ್ಸ್ ಆಫ್ ಲೆಡ್ಜರ್, ಅಡ್ವಾಂಟೇಜಸ್ ಆಫ್ ಲೆಡ್ಜರ್. ನೋಡಿ, ನಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಒಂದು ಕಂಪನಿ ಅಥವಾ ಬಿಸ್ನೆಸ್ದು ಪ್ರಮುಖ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತಂದರೆ ಲಾಭವನ್ನು ಗಳಿಸ್ತಕ್ಕಂಥದ್ದು. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎನಿ ಕಂಪನಿ ಆರ್ ಎನಿ ಆರ್ಗನೈಸೇಷನ್ ಆರ್ ಎನಿ ಬಿಸ್ನೆಸ್ ಇಸ್ ಟು ಅರ್ನ್ ಪ್ರಾಫಿಟ್. So, when they can earn a profit means for particular financial year or a particular accounting year, income is more than expenses, we can say profit. If any company for any organization, income is less than expenses, we can say loss for the particular company or organization. Now, in commerce, from the commerce perspective, we can measure the result of the any company from the subject it is called as accounting. So, accounting is nothing but process of recording the business transaction in the books of accounts. Silly business transactions andre enu? Business transaction is nothing but the transaction is taken place in the company or in the organization. The transaction which has to be expressed in monetary value or is financial dimension. Examples: the company purchasing of plant and machinery in cash, sold goods for cash, salary paid for the employees, interest paid on loan. ನೋಡಿ, ಇವೆಲ್ಲವೂ ಏನಾಗುತ್ತೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಹಣದ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಮೊದಲಿಗೆ ಅಕೌಂಟಿಂಗ್ನಲ್ಲಿ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಏನು ಮಾಡಬೇಕು, ನಾವು ಯಾವ ಯಾವ ಟ್ರಾನ್ಸಾಕ್ಷನ್ಸು ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತಾವೋ ಆ ಟ್ರಾನ್ಸಾಕ್ಷನ್ಸ್ ನಾವೇನು ಮಾಡ್ಬೋದು, ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಎಂಟ್ರಿ ಮಾಡ್ಬೋದು. ಈ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಸಾಕಷ್ಟು ಕಡೆ ಎಂಟ್ರಿ ಮಾಡ್ತಾ ಹೋಗ್ಬೋದು. ವಿ ಕ್ಯಾನ್ ಎಂಟರ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ಸೋ ಮೆನಿ ಪ್ಲೇಸಸ್, ಇನ್ ಸೋ ಮೆನಿ ಬುಕ್ಸ್ ಆಫ್ ಅಕೌಂಟ್ಸ್. ದ ಬುಕ್ಸ್ ಆಫ್ ಅಕೌಂಟ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್, you all know that already in PUC we have studied books of accounts. It may be a journal, ledger, cash book, subsidiary books, trial balance. See, these are all the books of accounts. Any company or business, they can used for recording of transaction. Once when they are recording this transaction in any one of the book, each book is going to specify the result. Results in the form of either profit, either loss.
If company earning profit, we can say it is positive results. For any company, for any financial year or accounting year, if they are incurred loss, we can say it is negative results. Therefore, according to our syllabus, now we'll see what it is ledger. Dear students, as I said, transactions can be recorded in various books of accounts, each books having various features and each books having some rules and regulations. Now, ledger is nothing but what are all the transactions taken place in the company, the transactions recorded in various books in the form of accounts. ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಏನು ಆ ಒಂದು ಹಣಕಾಸಿನ ವರ್ಷದಲ್ಲಿ ಅರೈಸ್ ಆಗಿರುತ್ತೆ, ಆ ಒಂದು ಟ್ರಾನ್ಸಾಕ್ಷನ್ಸನ್ನು ವಿವಿಧ ರೀತಿಯಾದ ಅಕೌಂಟ್ಸ್ನ ನೇಚರ್ನಲ್ಲಿ, ಅಕೌಂಟ್ಸ್ಗಳ ಆಧಾರದ ಮೇಲೆ, ಅಕೌಂಟ್ಸ್ ಆಧಾರ ಅಂದರೆ ಯಾವುದಂದರೆ ಟ್ರಾನ್ಸಾಕ್ಷನ್ಸ್ ಬಿಲಾಂಗ್ಸ್ ಟು ಪರ್ಸನ್ಸ್ recorded in the personal accounts. Transaction belongs to the assets recorded in the assets account. So ಇಲ್ಲಿ ಲೆಡ್ಜರ್ ಅಂತಕ್ಕಂಥದ್ದು ಏನಾಗಿದೆ, ದ ಟರ್ಮ್ ಲೆಡ್ಜರ್, ಇಟ್ ಈಸ್ derived from the French word, it is called as ledger. Ledger means fly ಅಂತ ಹೇಳ್ತೇವೆ. ನೋಡಿ, ನಾವು ಯಾವಾಗ ನೇಚರ್ ಆಧಾರದ ಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಮಾಡ್ತೇವೋ, ನಾವು ಅದಕ್ಕೆ ಹೇಳ್ಬೋದು ಪ್ರಿನ್ಸಿಪಲ್ ಬುಕ್, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವರ್ಜಿನಲ್ ಬುಕ್ ಅಂತಲೂ ನಾವು ಹೇಳ್ಬೋದು. ಸೊ ಲೆಡ್ಜರ್ ಅಂದರೆ ಏನಂದರೆ, ಲೆಡ್ಜರ್ ಇಸ್ ಲೈಕ್ ಬಟ್ ಕಲೆಕ್ಷನ್ ಆಫ್ ವೇರಿಯಸ್ ಅಕೌಂಟ್ಸ್ ಅಂತ ನಾವು ಹೇಳ್ಬೋದು, ಕೀಪಿಂಗ್ ಈಚ್ ಇಂಡಿವಿಜುವಲ್ ಅಕೌಂಟ್ ಫಾರ್ ಇಂಡಿವಿಜುವಲ್ ಟ್ರಾನ್ಸಾಕ್ಷನ್. Accounts belongs to personal, accounts belongs to real, accounts belongs to nominal. Now we'll move to next dimension, features of ledger. Features of ledger nalli the first feature it is an analytical record. So ಇಲ್ಲಿ ಅನಲಿಟಿಕಲ್ ರೆಕಾರ್ಡ್ ಯಾಕೆ ಅಂತ ಹೇಳ್ತೀವಿ ಅಂದರೆ, ಪ್ರತಿಯೊಂದು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಯಾವುದೇ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಎಂಟ್ರಿ ಮಾಡುವ ಪೂರ್ವದಲ್ಲಿ, ಬಿಫೋರ್ ಸ್ಟಾರ್ಟ್ ಎಂಟರಿಂಗ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ಟ್ರಾನ್ಸಾಕ್ಷನ್ ಇಟ್ ಹ್ಯಾಸ್ ಟು ಬಿ ಗ್ರೂಪ್ಡ್ ಇಂಟು ವೇರಿಯಸ್ ಮೆಥಡ್ಸ್. ಫಾರ್ ಗ್ರೂಪಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್, ವಿ ಆಲ್ ನೋ ದಟ್ there are two methods. Traditional approach, it is also called as English approach. Another one is American, it is also called as modern approach. Both the methods, they giving some dimensions how we can we can group the transactions. When you're talking about our Indian approach, English approach, transactions of any company we can group into three groups. Transactions belongs to personal, transaction belongs to assets, it is called as real account, transaction belongs to nominal accounts, that is expenses and incomes. When you're talking about American approach, we can group the transactions into 5 heads: capital, assets, liability, expenses, income. See, ನಾವೇನು ಕಂಪನಿ ಒಳಗಡೆ ಟ್ರಾನ್ಸಾಕ್ಷನ್ಸನ್ನು ನಾವು ಈ ಒಂದು ಆಧಾರದ ಮೇಲೆ ನಾವು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ತೇವೆ, ಅದಕ್ಕೇನು ಕರಿತೇವೆ, ಇಟ್ ಈಸ್ ಕಾಲ್ಡ್ ಆಸ್ ಅನಲಿಟಿಕಲ್. ಸೊ simple grouping of the transactions based on some characteristics. In accounting term, the characteristics are personal, real and nominal. Second feature, it is a secondary record. See, ledger, we can call it as secondary record because after entering the business transaction in the journal, then we can prepare ledger accounts. ನೋಡಿ, ನಾವು ಟ್ರಾನ್ಸಾಕ್ಷನ್ಸನ್ನು
ಜರ್ನಲ್ನಲ್ಲಿ ಎಂಟ್ರಿ ಮಾಡಾದ ಮೇಲೆ ಲೆಡ್ಜರ್ಗೆ ಪೋಸ್ಟ್ ಮಾಡೋದಕ್ಕೋಸ್ಕರ, ಪೋಸ್ಟಿಂಗ್ ಆಫ್ ಎಂಟ್ರೀಸ್ ಫ್ರಮ್ ಜರ್ನಲ್ ಟು ಲೆಡ್ಜರ್, ದೇರ್ ಫೋರ್ ವಿ ಕ್ಯಾನ್ ಸೇ ಲೆಡ್ಜರ್ ಇಟ್ ಈಸ್ ಎ ಸೆಕೆಂಡರಿ ಬುಕ್ ಅಂತ ನಾವು ಹೇಳ್ಬೋದು. ಸೊ ಮೂರನೇ ಫೀಚರ್ ಏನಿದೆ, ಇಟ್ ಈಸ್ ಬುಕ್ಸ್ ಆಫ್ ಫೈನಲ್ ಎಂಟ್ರಿ. ಫೈನಲ್ ಎಂಟ್ರಿ ಅಂತಂದರೆ ನಿಮ್ಗೆ ಆಗಲೇ ಹೇಳಿದೆ ನಾನು, ಟ್ರಾನ್ಸಾಕ್ಷನ್ಸನ್ನು ವೇರಿಯಸ್ ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಆ ಒಂದು ನೇಚರ್ ವ್ಯಕ್ತಿಗಳ ಸಂಬಂಧಪಟ್ಟ ಅಕೌಂಟ್ನಲ್ಲಿ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಅಂತ ಯಾರು, ಎಕ್ಸಾಂಪಲ್ ಕಂಪ್ನಿ ಸಂಬಂಧಪಟ್ಟಂಗೆ ಕಸ್ಟಮರ್ಸ್ ಅಕೌಂಟ್, ಸಪ್ಲೈಯರ್ಸ್ ಅಕೌಂಟ್ಸ್, ಇದು ಇಂಡಿವಿಜುವಲ್. ಸಂಸ್ಥೆಗಳು ಬಂದಾಗ ಏನಾಗುತ್ತೆ, ಯಾವುದೇ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀವಿ ಅಥವಾ ಯಾವುದೇ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಲೋನ್ ತೊಗೊಂಡಿರ್ತೀವಿ. ಸೊ ಇದರಂತೆ ಈ ರೀತಿಯಾಗಿ ನಾವು ಟ್ರಾನ್ಸಾಕ್ಷನ್ಸನ್ನು ಬಿಡಿಯಾಗಿ ಪ್ರತಿಯೊಂದು ನೇಚರ್ ಆಧಾರದ ಮೇಲೆ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ನಾವು ಅದಕ್ಕೆ ಹೇಳ್ತೀವಿ ಫೈನಲ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಮತ್ತೆರಡು ಫೀಚರ್ಸ್ ಇದೆ, ಇಟ್ ಈಸ್ ಎ ಪ್ರಿನ್ಸಿಪಲ್ ಬುಕ್, ಇಟ್ ಈಸ್ ಎ ಪರ್ಮನೆಂಟ್ ರೆಕಾರ್ಡ್. ಒಂದು ಸಲ ಈ ಲೆಡ್ಜರ್ನಲ್ಲಿ ನಾವು ಟ್ರಾನ್ಸಾಕ್ಷನ್ಸನ್ನು ಎಂಟ್ರಿ ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ತಿದ್ದಲಿಕ್ಕೆ ಅವಕಾಶ ಇರೋದಿಲ್ಲ. ಯಾವ ತಿದ್ದಬೋದು ಅಂದರೆ, ಏನಾದರೂ ಅಮೌಂಟ್ಸ್ನಲ್ಲಿ ವೇರಿಯೇಷನ್ಸ್ ಆದಾಗ ನಾವು ಅದನ್ನು ಬದಲಾವಣೆ ಮಾಡ್ಬೋದು, ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಸ್ ಪರ್ಮನೆಂಟ್ ರೆಕಾರ್ಡ್. ಮತ್ತು ನೆಕ್ಸ್ಟ್ ನೋಡೋದಾದರೆ ಆಬ್ಜೆಕ್ಟಿವ್ಸ್ ಆಫ್ ಲೆಡ್ಜರ್ ಇದೆ. ಸೊ ಆಬ್ಜೆಕ್ಟಿವ್ ಆಫ್ ಲೆಡ್ಜರ್ನ ಫಸ್ಟ್ ಏನಿದೆ, ಟು ಪ್ರೊವೈಡ್ ಅನಲಿಟಿಕಲ್ ರೆಕಾರ್ಡ್ ಆಫ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನೋಡಿ, ಇದು ಏನು ಅದ್ರ ಉದ್ದೇಶ ಏನಂತಂದರೆ, ಲೆಡ್ಜರ್ ಏನು ಮಾಡುತ್ತೆ, ವರ್ಷದ ಕೊನೆಯಲ್ಲಿ ಒಟ್ಟಾರೆಯಾಗಿ ಕಂಪನಿಯ ವ್ಯಕ್ತಿಗಳ ಅಕೌಂಟ್ನಲ್ಲಿ ಎಷ್ಟು ಅಮೌಂಟು ಡ್ಯೂ ಇದೆ, ಎಷ್ಟು ಅಮೌಂಟ್ ಕೊಡಬೇಕು, ಎಷ್ಟು ಅಮೌಂಟ್ ರಿಸೀವ್ ಮಾಡಬೇಕು, ಈ ಒಂದು ವರ್ಷದಲ್ಲಿ ಎಷ್ಟು ಅಸೆಟ್ಸು ಮಾರಾಟ ಆಗಿದೆ, ಎಷ್ಟು ಅಸೆಟ್ಸು ಪರ್ಚೇಸ್ ಆಗಿದೆ, ಆ ಒಂದು ಹಣಕಾಸಿನ ವರ್ಷದಲ್ಲಿ ಎಷ್ಟು ವೆಚ್ಚ ಆಗಿದೆ, ಎಷ್ಟು ಆದಾಯ ಬಂದಿದೆ. ಅಂದರೆ ಇಟ್ ಗಿವ್ಸ್ ಡೀಟೇಲ್ಸ್ ಅಬೌಟ್ ದಿ ವಾಟ್ ಈಸ್ ಹ್ಯಾಪೆಂಡ್ ಇನ್ ದಿ ಪರ್ಟಿಕ್ಯುಲರ್ ಅಕೌಂಟಿಂಗ್ ಇಯರ್. ಇಟ್ ಇಸ್ ಕಾಲ್ಡ್ ಆಸ್ ಅನಲಿಟಿಕಲ್ ರೆಕಾರ್ಡ್ ಅಂತ ಹೇಳ್ಬೋದು. ಎರಡನೇ ಆಬ್ಜೆಕ್ಟಿವ್ ಪ್ರಿಪರೇಷನ್ ಆಫ್ ಟ್ರಯಲ್ ಬ್ಯಾಲೆನ್ಸ್. ನೋಡಿ, ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂತಲೇ ಹೇಳ್ಬೋದು. ನೋಡಿ, ಈ ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸಸ್ ಆಧಾರದ ಮೇಲೆಗೆ ನಾವೇನು ಮಾಡ್ಬೋದು, ಟ್ರಯಲ್ ಬ್ಯಾಲೆನ್ಸನ್ನು ಮಾಡ್ಬೋದು. ಮೂರನೇದು ಎಲ್ಪ್ಸ್ ಇನ್ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್. ನಮಗೆಲ್ಲ ಗೊತ್ತಿದೆ, ಫೈನಲ್ ಅಕೌಂಟ್ಸ್ ಅಂತಕ್ಕಂಥದ್ದು 3 ಹಂತಗಳು ಬರ್ತದೆ: ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್. ನೋಡಿ, ಈ ಟ್ರಯಲ್ ಬ್ಯಾಲೆನ್ಸು ಮತ್ತು ಫೈನಲ್ ಅಕೌಂಟ್ಸನ್ನು ನಾವು ಲೆಡ್ಜರ್ ಅಕೌಂಟು ಮಾಡಿಲ್ಲ ಅಂತಂದರೆ ಇವೆರಡನ್ನು ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನೋಡಿ, ಇವೇನಾಗುತ್ತೆ, ನಮಗೆ ಅಬ್ಜೆಕ್ಟಿವ್ಸ್ ಆಫ್ ಲೆಡ್ಜರ್ ಅಂತ ಆಗ್ತದೆ. ನೆಕ್ಸ್ಟ್ ನೋಡೋದಾದರೆ ಅಡ್ವಾಂಟೇಜಸ್ ಇದ್ದಾವೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ ನಿಮಗೆ ಆಲ್ರೆಡಿ ನಾನು ಫೀಚರ್ಸ್ನಲ್ಲಿ ಮತ್ತು ಆಬ್ಜೆಕ್ಟಿವ್ಸ್ನಲ್ಲಿ ಚರ್ಚೆ ಮಾಡಿದ್ದೇನೆ. ನಾನು ಒಟ್ಟಾರೆಯಾಗಿ ಏನೆಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಏನಾಗುತ್ತೆ, ಈಗ ಯಾವುದೇ ಒಂದು ಕಂಪನಿಗೆ ಯಾವೆಲ್ಲ ಅಸೆಟ್ಸ್ ಪರ್ಚೇಸ್ ಮಾಡಿದ್ದೇವೆ, ಯಾವೆಲ್ಲ ಅಸೆಟ್ಸನ್ನು ಮಾರಾಟ ಮಾಡಿದ್ದೇವೆ, ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಿದ್ದೇವೆ, ಎಷ್ಟು ಅಮೌಂಟ್ಸು ಮಾರಾಟ ಮಾಡಿದ್ದೇವೆ, ಅಥವಾ ಯಾವ ಅಸೆಟ್ಸು ಮಾರಾಟ ಆಗಿದೆ, ಯಾವ ಅಸೆಟ್ಸು ಪರ್ಚೇಸ್ ಆಗಿದೆ ಅಂತ ಗೊತ್ತಾಗಬೇಕಂತಂದರೆ ಕಂಪನಿಲಿ ಏನು ಮಾಡಬೇಕಂದ್ರೆ ಅಸೆಟ್ಸ್ ಲೆಡ್ಜರ್ಸ್ ಅಕೌಂಟ್ಸನ್ನು ಮಾಡಬೇಕಾಗ್ತದೆ. ಸೊ ಯಾವಾಗ ಅಸೆಟ್ಸ್ ಅಕೌಂಟ್ಗಳಲ್ಲಿ ನಾವು ಲೆಡ್ಜರ್ ಅಕೌಂಟ್ಸ್ ಮಾಡ್ತೇವೋ, ಆ ಒಂದು ಪರ್ಟಿಕ್ಯುಲರ್ ಅಸೆಟ್ಸ್ ಅಂದರೆ ಯಾವುದು, ಫರ್ನಿಚರ್ಸು, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಬಿಲ್ಡಿಂಗು, ಗುಡ್ವಿಲ್ಲು ಎಕ್ಸೆಟ್ರಾ. ಅದೇ ರೀತಿಯಾಗಿ ಪರ್ಸನಲ್ ಅಕೌಂಟ್ಸ್ ಅಂದರೆ ಯಾವುದು, ಕಸ್ಟಮರ್ಸು, ಸಪ್ಲೈಯರ್ಸು, ಓನರ್ಸು, ಡಿಬೆಂಚರ್ಸ್ ಹೋಲ್ಡರ್ಸು, ಈ ಥರ. ನಾಮಿನಲ್ ಯಾವುದು, ಸ್ಯಾಲರಿ ಅಕೌಂಟು, ವೇಜಸ್ ಅಕೌಂಟು, ಇಂಟ್ರೆಸ್ಟ್ ಅಕೌಂಟು, ಕಮಿಷನ್ ಅಕೌಂಟು, ಈ ಥರದ್ದು. ನೋಡಿ, ಯಾವಾಗ ನಾವು ಪ್ರತಿಯೊಂದು ಅಕೌಂಟ್ನಲ್ಲಿ ಹೆಸರಿನಲ್ಲಿ ನಾವು ಅಕೌಂಟನ್ನು ಮಾಡ್ತೇವೋ ಅದೇನಾಗುತ್ತೆ, ಸರಿಯಾದ ರೀತಿಯಾದ ರಿಸಲ್ಟ್ಸನ್ನು ಕೊಡ್ತದೆ. ರಿಸಲ್ಟ್ ಕೊಟ್ಟಾಗ ಕಂಪನಿಯವರು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಆ ಒಂದು ವರ್ಷದಲ್ಲಿ ಕಂಪನಿಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತಕ್ಕಂಥದ್ದು ಗೊತ್ತಾಗ್ತದೆ.
ನೋಡಿ, ಏನಾದರೂ ಈ ಟ್ರಯಲ್ ಬ್ಯಾಲೆನ್ಸು DR=CR ಆಗಲಿಲ್ಲ ಅಂತಂದರೆ ನಾವೆಲ್ಲೋ ಒಂದು ಕಡೆ ಲೆಡ್ಜರ್ ಅಕೌಂಟ್ ಸರಿ ಮಾಡಲಿಲ್ಲ ಅಂತ. ಸಪೋಸ್ ಫೈನಲ್ ಅಕೌಂಟ್ಸ್ ಮಾಡುವಾಗ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಅಸೆಟ್ಸ್ ಲಯಬಿಲಿಟಿ ಆಗಿಲ್ಲ ಅಂತಂದರೆ ನಾವೆಲ್ಲೋ ಟ್ರಯಲ್ ಬ್ಯಾಲೆನ್ಸನ್ನು ತಪ್ಪು ಮಾಡಿದ್ದೇವೆ ಅಂತ ಆಗ್ತದೆ. ನೋಡಿ, ಅಡ್ವಾಂಟೇಜ್ ನೋಡೋದಾದರೆ ಇಟ್ ಈಸ್ ಅ ಪರ್ಮನೆಂಟ್ ರೆಕಾರ್ಡು ಅಂತ ಅಡ್ವಾಂಟೇಜಸ್ ಆಗ್ತದೆ. ಪರ್ಮನೆಂಟ್ ರೆಕಾರ್ಡ್ ಅಂದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಟ್ ಪ್ರೊವೈಡ್ಸ್ ಕಂಪ್ಲೀಟ್ ಇನ್ಫಾರ್ಮೇಷನ್, ಅಂದರೆ ಯಾವಾಗ ಎಷ್ಟು ಹಣವನ್ನು ಖರ್ಚು ಮಾಡಿದ್ದೇವೆ. ಎಕ್ಸಾಂಪಲ್, ಮಿಷನರಿ ಅಕೌಂಟು, ಯಾವ ಡೇಟಿಗೆ ಎಷ್ಟು ಮಿಷನರಿ ಅಮೌಂಟನ್ನು ಪರ್ಚೇಸ್ ಮಾಡಿದ್ದೇವೆ, ಯಾವ ಡೇಟಿಗೆ ಎಷ್ಟು ಮಿಷನರಿ ಅಮೌಂಟನ್ನು ಮಾರಾಟ ಮಾಡಿದ್ದೇವೆ, ಯಾವ ವರ್ಷದಲ್ಲಿ ಎಷ್ಟು ಡೆಪ್ರಿಸಿಯೇಷನ್ ಕ್ಲೈಮ್ ಮಾಡಿದ್ದೇವೆ, ಈ ಥರದ್ದು. ಎಲ್ಪ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್, ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್, ಅದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ಇದು ಏನಾಗುತ್ತೆ, ಅಡ್ವಾಂಟೇಜಸ್ ಆಫ್ ಲೆಡ್ಜರ್ ಆಗುತ್ತೆ. ಸೊ ಇವತ್ತಿನ ಒಂದು ಸೆಷನ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಒಂದು ಸೆಷನ್ನಲ್ಲಿ ನಾವು ಮತ್ತೊಂದು ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ಎಲ್ಲರೂ ನೀವು ಈ ವಿಡಿಯೋವನ್ನು ನೋಡಿ, ಮತ್ತು ಈ ಒಂದು ಕಂಟೆಂಟ್ ಸಂಬಂಧಪಟ್ಟಂಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಇನ್ನು ಕೆಳಗೆ ಒಂದು ರೆಫರೆನ್ಸ್ ಪುಸ್ತಕವನ್ನು ಹಾಕಿದ್ದೇನೆ. ಸೊ ಎಲ್ಲರೂ ರೆಫರೆನ್ಸ್ ಪುಸ್ತಕವನ್ನು ನೋಡ್ತಕ್ಕಂಥ ಪ್ರಯತ್ನ ಮಾಡಿ. ಇದ್ರ ಜೊತೆಗೆ ಈ ಒಂದು ಸೆಷನ್ ಸಂಬಂಧಪಟ್ಟಂಗೆ LMSನಲ್ಲಿ PPT ಸಹ ಇದೆ, ಸ್ಟಡಿ ಮೆಟೀರಿಯಲ್ಸ್ ಇದೆ ಮತ್ತು ವಿಡಿಯೋನ ಇರ್ತದೆ. ಈ ಮೂರನ್ನು ನೋಡಿಕೊಂಡು ನೀವು ಅಲ್ಲೊಂದು ಸಣ್ಣ ಟೆಸ್ಟ್ ಇದೆ, ಟೆಸ್ಟ್ನಲ್ಲಿ 5 ಕ್ವಶನ್ಸ್ ಇದ್ದಾವೆ, ಅದಕ್ಕೆ ಉತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.